ನಾನು ಒಬ್ಬ ಪೋಸ್ಟ್ಮ್ಯಾನ್. ನನ್ನ ಹೆಸರು ಸಮರ್. ನನ್ನ ವಯಸ್ಸು 27. ನನ್ನ ವೃತ್ತಿ ನಿಮಿತ್ತ ನಾನು 4-5 ಊರುಗಳಿಗೆ ಪತ್ರಗಳನ್ನು ಹಂಚಬೇಕಾಗುತ್ತದೆ. ಒಂದು ದಿನ ನಾನು ಬೆಳಗ್ಗೆ 11 ಗಂಟೆಗೆ ಒಂದು ಊರಿಗೆ ಪತ್ರ ತಗೊಂಡು ಹೋದೆ. ಅದು ಸಾವಿತ್ರಿ ಎಂಬ ಯುವತಿಯ ಪತ್ರವಾಗಿತ್ತು. ವಿಳಾಸ ಹುಡುಕಿಕೊಂಡು ಆಕೆಯ ಮನೆಗೆ ಹೋದೆ. ಬಾಗಿಲು ತಟ್ಟಿದೆ. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. 2-3 ಬಾರಿ ಬಾಗಿಲು ತಟ್ಟಿದಾಗ ಒಳಗೆ ಒಬ್ಬ ಮಹಿಳೆ ಸೆರಗನ್ನ ತಲೆ ಮೇಲೆ ಹಾಕಿಕೊಂಡು ಬಾಗಿಲು ತೆರೆದಳು. ಆಕೆಯನ್ನು ನೋಡುತ್ತಲೇ ನಾನು ನಿಂತುಬಿಟ್ಟೆ. ಆಕೆ ತುಂಬಾ ಸುಂದರವಾಗಿದ್ದಳು. ಸಪೂರ ದೇಹ, ಎತ್ತರದ ನಿಲುವು, ತುಂಬು ದೇಹ ಹೊಂದಿದ್ದಳು. ಆಕೆಯ ನೀಲಿ ಕಂಗಳು ನನ್ನನ್ನು ಆಕೆಯನ್ನು ನೋಡುವಂತೆ ಮಾಡುತ್ತಿದ್ದವು. ನಾನು ಯಾಕೆ ಆಕೆಯನ್ನು ನೋಡುತ್ತಿದ್ದೇನೆ ಅಂತ ನನಗೆ ಅರ್ಥವೇ ಆಗಲಿಲ್ಲ. ಆಕೆ ಬಾಗಿಲಲ್ಲಿ ನಿಂತು ಏನು ಬೇಕು ಅಂತ ಕೇಳಿದಳು. ಆಗ ನಾನು ಪ್ರಜ್ಞೆಗೆ ಬಂದು, ನಿಮಗೆ ಪತ್ರ ಇದೆ ಅಂದೆ. ಆ ಯುವತಿ, ನನಗೆ ಓದೋದಕ್ಕೆ ಬರೋದಿಲ್ಲ, ನೀನು ನಂಗೆ ಆ ಪತ್ರನ ಓದಿ ಹೇಳ್ತೀರಾ ಅಂತ ಕೇಳಿದಳು. ನಾನು ಸರಿ ಅಂದೆ. ಆಕೆ ಒಳಗೆ ಬನ್ನಿ ಅಂತ ಕರೆದಳು. ನಾನು ಒಳಗೆ ಹೋದೆ. ಆಕೆಯ ಮನೆ ಪರಿಸ್ಥಿತಿ ತುಂಬಾ ಬಡತನದಿಂದ ಕೂಡಿತ್ತು. ಅದು ತಗಡಿನ ಮನೆಯಾಗಿತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಆಕೆ ನನಗೆ ಕೂರೋದಕ್ಕೆ ಚಾಪೆ ಹಾಕಿದಳು. ನಾನು ಅದರ ಮೇಲೆ ಕೂತೆ. ಆಕೆ ಒಂದು ಲೋಟದಲ್ಲಿ ನೀರು ತಂದುಕೊಟ್ಟಳು. ನಾನು ಕುಡಿದೆ. ಆಕೆ ನಾನು ನಿಮಗೆ ಚಹಾ ತರ್ತೀನಿ ಅಂದಳು. ಸ್ವಲ್ಪ ಸಮಯದ ನಂತರ ಆಕೆ ನನಗಾಗಿ ಮತ್ತು ತನಗಾಗಿ ಚಹಾ ತಂದಳು. ನಂತರ ಚಹಾ ಕುಡಿಯುತ್ತಾ ನಾನು ಆ ಪತ್ರವನ್ನು ಆಕೆಗೆ ಓದಿ ಹೇಳಿದೆ. ಅದು ಬ್ಯಾಂಕಿನಿಂದ ಬಂದ ಪತ್ರ ಆಗಿತ್ತು. ಕೆವೈಸಿ ಮಾಡಿಸಲು ಅದರಲ್ಲಿ ಹೇಳಲಾಗಿತ್ತು. ಕೆವೈಸಿ ಅಂದ್ರೆ ಏನು ಅಂತ ಆಕೆಗೆ ತಿಳಿದಿರಲಿಲ್ಲ. ನಂತರ ನಾನು ಅದನ್ನ ಆಕೆಗೆ ಅರ್ಥ ಮಾಡಿಸಿದೆ. ನಂತರ, ನಿಮ್ಮ ಮನೆಯಲ್ಲಿ ಯಾರೂ ಇಲ್ವಾ? ನೀವು ಮನೆ ಯಜಮಾನನೊಂದಿಗೆ ಬ್ಯಾಂಕಿಗೆ ಹೋಗಿ ಕೆವೈಸಿ ಮಾಡಿಸಿ ಅಂತ ಹೇಳಿದೆ. ಆಗ ಆಕೆ, ಅಯ್ಯೋ, ನನ್ನ ಗಂಡ 2 ವರ್ಷಗಳ ಹಿಂದೆ ತೀರಿಕೊಂಡ್ರು. ಅವರು ಸರ್ಕಾರಿ ನೌಕರರಾಗಿದ್ರು. ಅವರ ಪಿಂಚಣಿಯಿಂದಲೇ ನಾನು ಜೀವನ ನಡೆಸ್ತಾ ಇದೀನಿ. ಮನೆಯಲ್ಲಿ ಅತ್ತೆ ಇಲ್ಲ, ಮಾವ ಇಲ್ಲ, ನನ್ನ ಗಂಡನೂ ಇಲ್ಲ ಅಂತ ಹೇಳಿದಳು. ಇದನ್ನ ಕೇಳಿ ನನಗೆ ಬೇಜಾರಾಯಿತು. ನಾನು ಕ್ಷಮೆ ಕೇಳಿದೆ. ಆಕೆ, ಕ್ಷಮೆ ಯಾಕೆ ಕೇಳ್ತೀರಿ ಅಂದಳು. ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳಿದಳು. ನಾನು ಖಂಡಿತ ಅಂದೆ. ನಾಳೆ ಮಧ್ಯಾಹ್ನ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಇತರ ದಾಖಲೆಗಳೊಂದಿಗೆ ಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಮರುದಿನ ಆಕೆ ಬಸ್ಸಿನಲ್ಲಿ ಸಿಟಿಗೆ ಬಂದಳು. ನಾನಾಕೆಗೆ ಬ್ಯಾಂಕಿನ ಎಲ್ಲಾ ಪತ್ರಿಕೆಗಳನ್ನ ಮಾಡಿಕೊಟ್ಟೆ. ಆಗ ನಮ್ಮಿಬ್ಬರ ನಡುವೆ ಸ್ವಲ್ಪ ಹೆಚ್ಚು ಪರಿಚಯ ಆಯಿತು. ನಾವು ಉಪಹಾರ ಸೇವಿಸಿ ಚಹಾ ಕುಡಿದ್ವಿ. ಆಕೆ ನೀವು ನನಗೆ ದೊಡ್ಡ ಸಹಾಯ ಮಾಡಿದ್ದೀರಾ ಅಂತ ಹೇಳಿದಳು. ನನ್ನ ಮೊಬೈಲ್ ನಂಬರ್ ತಗೊಂಡಳು. ಆಕೆ ಬಳಿ ಒಂದು ಸಣ್ಣ ಮೊಬೈಲ್ ಇತ್ತು. ಅದರಿಂದಲೇ ನನಗೆ ಕರೆ ಮಾಡುತ್ತಿದ್ದಳು. ನಾನು ಊರಿಗೆ ಹೋಗುವಾಗ ಆಕೆ ಮನೆ ಮುಂದೆ ಹೋಗುತ್ತಿದ್ದೆ. ಸೈಕಲ್ ಗಂಟೆ ಬಾರಿಸುತ್ತಿದ್ದೆ ಅಥವಾ ಸಿಳ್ಳೆ ಹೊಡೆಯುತ್ತಿದ್ದೆ. ಆಕೆ ನನ್ನನ್ನು ನೋಡಿ ನಗುತ್ತಾ ಇದ್ದಳು. ನಮ್ಮ ನಡುವೆ ಸ್ನೇಹ ಬೆಳೆಯಿತು. ಒಂದು ದಿನ ಆಕೆ ನನಗೆ ಊರಿನ ಆಚೆ ಕಾಣಿಸಿದಳು. ಆಗ ನಾವು ತುಂಬಾ ಹೊತ್ತು ಮಾತನಾಡಿದ್ವಿ. ಒಂದು ದಿನ ಆಕೆ ಊಟಕ್ಕೆ ಮನೆಗೂ ಕರೆದಳು. ನಾನು, ನನಗೆ ಸಮಯ ಸಿಗೋದಿಲ್ಲ, ಪತ್ರಗಳನ್ನ ತಲುಪಿಸುವ ಕೆಲಸ ಇರುತ್ತೆ ಅಂದೆ. ಆಗ ಆಕೆ, ನಿಮಗೆ ರಜೆ ಯಾವಾಗ ಇರುತ್ತೆ ಅಂತ ಕೇಳಿದಳು. ಭಾನುವಾರ ರಜೆ ಇರುತ್ತೆ ಅಂದೆ. ಭಾನುವಾರನೇ ಬನ್ನಿ, ನಾನು ನಿಮಗಾಗಿ ರುಚಿಯಾದ ಊಟ ತಯಾರಿಸ್ತೀನಿ ಅಂದಳು. ನಾನು ಸರಿ ಅಂದೆ. ನಂಗೆ ಆಕೆ ಇಷ್ಟ ಆಗೋದಕ್ಕೆ ಪ್ರಾರಂಭಿಸಿದಳು. ಆಕೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಳು. ನನಗೆ ಮದುವೆ ಆಗಿರಲಿಲ್ಲ. ನನಗೆ ಕೆಲಸ ಸಿಕ್ಕಿ 4 ವರ್ಷ ಆಗಿತ್ತು. ಆದರೆ ನನ್ನ ಮನೆಯ ಪರಿಸ್ಥಿತಿ ಬಡತನದಿಂದ ಕೂಡಿದ್ದರಿಂದ ನನಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಸಿದ್ಧರಿರಲಿಲ್ಲ. ನಾನು ನೋಡೋದಕ್ಕೆ ಚೆನ್ನಾಗಿದ್ದೆ. ಜನರಿಗೆ ಜಮೀನು ಬೇಕಿತ್ತು. ಆದರೆ ನಮ್ಮ ಬಳಿ ಜಮೀನು ಇರಲಿಲ್ಲ. ಅದಕ್ಕಾಗಿಯೇ ನನಗೆ ಹೆಣ್ಣು ಸಿಗುತ್ತಾ ಇರಲಿಲ್ಲ. ನಂತರ ನಾನು ನಿರ್ಧರಿಸಿದಂತೆ ಭಾನುವಾರ ಊಟಕ್ಕೆ ಆ ಊರಿಗೆ ಹೋದೆ. ನಾನು ಹೋಗೋದಕ್ಕೆ ತಡ ಆಯಿತು. ಸಂಜೆ 6 ಗಂಟೆ ಆಗಿತ್ತು. ಆಕೆಯ ಮನೆಯ ಬಾಗಿಲು ತಟ್ಟಿದೆ. ಆಕೆ ಬಾಗಿಲು ತೆರೆದು ಒಳಗೆ ಕರೆದಳು. ಎಂದಿನಂತೆ ನನಗೆ ಕೂರೋದಕ್ಕೆ ಚಾಪೆ ಹಾಕಿದಳು. ನಾನು ಅದರ ಮೇಲೆ ಕೂತೆ. ಆಕೆ ಕುಡಿಯೋದಕ್ಕೆ ನೀರು ಕೊಟ್ಟಳು. ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಿದ್ದೆ ಅಂದಳು. ನನ್ನ ಕೆಲಸ ಇದ್ದ ಕಾರಣ ತಡ ಆಯ್ತು ಅಂದೆ. ನೀರು ಕುಡಿದ ನಂತರ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಕೆ ಅಡುಗೆ ಮೊದಲೇ ಮುಗಿದಿತ್ತು. ಆಕೆ ನನಗಾಗಿ ಮಟನ್ ಮತ್ತೆ ಜೋಳದ ರೊಟ್ಟಿ ಮಾಡಿದಳು. ಆಕೆ ನನಗಾಗಿ ಊಟ ಬಡಿಸಿದಳು. ಆಕೆ ಊಟವನ್ನು ತುಂಬಾ ರುಚಿಯಾಗಿ ಮಾಡಿದಳು. ಆಕೆ ಅಶಿಕ್ಷಿತೆಯಾದರೂ ತುಂಬಾ ಪ್ರೀತಿ ತುಂಬಿದವಳಾಗಿದ್ದಳು. ಆಕೆ ನನ್ನ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದಳು. ನಾನು, ನನ್ನ ಹೆಸರು ಸಮರ್. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ನನ್ನ ಗ್ರಾಮವಿದೆ. ನನ್ನ ತಂದೆ ತಾಯಿ ಗ್ರಾಮದಲ್ಲೇ ವಾಸಿಸುತ್ತಾರೆ. ಅವರು ಕೂಲಿ ಕೆಲಸ ಮಾಡ್ತಾರೆ.
4 ವರ್ಷಗಳ ಹಿಂದೆ ನನಗೆ ಪೋಸ್ಟ್ಮ್ಯಾನ್ ಕೆಲಸ ಸಿಕ್ತು. ನನ್ನ ವಯಸ್ಸು 27 ವರ್ಷ. ನಾನು 4-5 ಹುಡುಗಿಯರನ್ನ ನೋಡಿದೀನಿ, ಆದರೆ ನನಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಯಾಕಂದ್ರೆ ನನ್ನ ಬಳಿ ಜಮೀನು ಇಲ್ಲ. ಜನರಿಗೆ ಜಮೀನು ಇರೋ ಹುಡುಗನೇ ಬೇಕು ಅಂತ ಹೇಳ್ತಾರೆ. ಆಕೆ, ನೀವು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದೀರಿ ಅಂದಳು. ನಾನು, ಸುಂದರವಾಗಿದ್ರೂ ಏನು ಪ್ರಯೋಜನ, ಯಾರು ಹುಡುಗಿ ಕೊಡ್ತಾ ಇಲ್ಲ ಅಂದೆ. ಆಕೆ, ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ ಅಂತ ಕೇಳಿದಳು. ನಾನು ಹಾಗೇನೂ ಪ್ರಯತ್ನಿಸಲಿಲ್ಲ, ಆದರೆ ಪ್ರಯತ್ನಿಸುವುದಕ್ಕೆ ಏನೂ ತೊಂದರೆಯಿಲ್ಲ ಅಂದೆ. ನಾವು ತುಂಬಾ ಹೊತ್ತು ಮಾತಾಡಿದ್ವಿ. ನಾವಿಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದ್ವಿ. ಅದರಿಂದ ನಮ್ಮಲ್ಲಿ ಆಕರ್ಷಣೆ ಉಂಟಾಗ್ತಿತ್ತು. ನಾನು ಊಟ ಮುಗಿಸುವಷ್ಟರಲ್ಲಿ ರಾತ್ರಿ 7:30 ಆಗಿತ್ತು. ನನಗೆ ತಡ ಆಗೋಗಿತ್ತು. ನನ್ನ ಊರು ದೂರವಿದ್ದ ಕಾರಣ ಬೇಗ ಹೊರಡೋದು ಅಸಾಧ್ಯವಾಗಿತ್ತು. ಆದ್ದರಿಂದ ನಾನು ಹೊರಡಬೇಕು ಅಂತ ಹೇಳ್ದೆ. ಅಷ್ಟರಲ್ಲಿ ಮಳೆ ಪ್ರಾರಂಭ ಆಯಿತು. ಸ್ವಲ್ಪ ಹೊತ್ತಲ್ಲಿ ನಿಲ್ಲುತ್ತೆ ಅನ್ಕೊಂಡೆ, ಆದ್ರೆ ಮಳೆ ಹೆಚ್ಚಾಯಿತು. ಮತ್ತೆ ಕತ್ತಲು ಆವರಿಸ್ತು. ಆಗಾಕೆ, ಹೊರಗೆ ಮಳೆ ಬರ್ತಾ ಇದೆ, ಮತ್ತೆ ತುಂಬಾ ಕತ್ತಲೆ ಆಗಿದೆ. ಇಷ್ಟು ದೂರ ಹೋಗಬೇಡಿ, ಇವತ್ತು ರಾತ್ರಿ ಇಲ್ಲೇ ಇರಿ, ನಾಳೆ ಬೆಳಗ್ಗೆ ಹೋಗಿ ಅಂದಳು. ಆದರೆ ಆಕೆ ಒಬ್ಬಂಟಿ ಸ್ತ್ರೀ ಆಗಿದ್ದರಿಂದ ಅಲ್ಲಿ ತಂಗೋದು ನನಗೆ ಸರಿ ಅನ್ನಿಸಲಿಲ್ಲ. ನಾನು, ನೀವು ಒಬ್ಬರೇ ಇದೀರಿ ಮತ್ತೆ ನಿಮ್ಮದು ಒಂದೇ ಕೋಣೆ ಮನೆ, ನಾವು ಹೇಗೆ ಮಲಗೋದು ಅಂದೆ. ಆಗ ಆಕೆ ನಗುತ್ತಾ, ಈಗ ನಮ್ಮ ಬಳಿ ಬೇರೆ ದಾರಿ ಇಲ್ಲ, ನಾವು ಸ್ವಲ್ಪ ದೂರ ದೂರ ಮಲ್ಕೊಳ್ಳೋಣ ಅಂದಳು. ಆಕೆಯನ್ನು ನೋಡಿದಾಗ ನನಗೆ ವಿಚಿತ್ರ ಅನಿಸಿತು. ಬಹುಶಃ ನಾನು ಆಕೆಯನ್ನು ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ದೆ. ಆಕೆಯ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ತಿಳಿದಿರಲಿಲ್ಲ. ಆದರೂ ನನ್ನ ಮನೆಗೆ ಹೋಗೋ ಆಲೋಚನೆಯನ್ನ ಬಿಟ್ಟು ಅಲ್ಲೇ ಉಳಿಯೋದಕ್ಕೆ ನಿರ್ಧರಿಸಿದೆ. ನಿಧಾನವಾಗಿ ಕತ್ತಲು ಹೆಚ್ಚಾಯಿತು. ರಾತ್ರಿ 11 ಗಂಟೆ ಆಗಿತ್ತು. ನಾವಿಬ್ಬರು ಬಹಳ ದೂರದಲ್ಲಿ ಮಲಗಿದ್ವಿ. ಆದರೆ ನನಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಮನಸ್ಸಲ್ಲಿ ಒಂದು ರೀತಿಯ ತುಡಿತ ಇತ್ತು. ಆಕೆಗೂ ನಿದ್ರೆ ಬರ್ತಾ ಇರಲಿಲ್ಲ. ಆಕೆ ಈ ಕಡೆ ಆ ಕಡೆ ಹೊರಳಾಡ್ತಾ ಇದ್ಲು, ಮತ್ತೆ ಕದ್ದು ಕದ್ದು ನನ್ನನ್ನ ನೋಡ್ತಾ ಇದ್ಲು. ಆಕೆಯ ಗಂಡ ತೀರಿಕೊಂಡಿದ್ದರಿಂದ ಆಕೆಗೆ ಬಹುಶಃ ಅವರ ನೆನಪಾಗ್ತಿರಬಹುದು. ಆಕೆಯ ಕೆಲವು ಆಸೆಗಳು ಈಡೇರದೆ ಉಳಿದಿರಬಹುದು. ನಮ್ಮ ನಡುವೆ ಕೇವಲ ಒಂದು ಕೈ ಅಂತರವಿತ್ತು. ಬಹಳ ಹೊತ್ತಿನವರೆಗೆ ನನಗೆ ನಿದ್ರೆ ಬರಲಿಲ್ಲ. ಆದ್ದರಿಂದ ನಾನು ನಿಧಾನವಾಗಿ ಆಕೆ ಕೈ ಮೇಲೆ ಕೈಯಿಟ್ಟೆ. ಆಕೆ ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ಬದಲಾಗಿ ಆಕೆ ನನ್ನ ಕೈಯನ್ನ ತನ್ನ ಕೈಯಿಂದ ಸವರೋದಕ್ಕೆ ಪ್ರಾರಂಭಿಸಿದಳು. ಅದನ್ನ ನೋಡಿ ನಾನು ಎದ್ದು ಆಕೆ ಬಳಿ ಹೋದೆ. ಆಗ ಆಕೆ ನನ್ನನ್ನು ನೋಡಿದಳು, ಮತ್ತೆ ಸ್ವಲ್ಪ ಮುಖನ ತಿರುಗಿಸಿದಳು. ನಾವು ಸ್ವಲ್ಪ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಂತುಬಿಟ್ವಿ. ಈಗ ನಮ್ಮಿಬ್ಬರ ಪ್ರೀತಿ ಉಕ್ಕಿ ಹರಿತಾ ಇತ್ತು. ಆಗ ನಾನು ನಿಧಾನವಾಗಿ ಆಕೆ ಕೆನ್ನೆಗೆ ಮುತ್ತಿಟ್ಟೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ನಡುವೆ ಪ್ರೇಮ ಬೆಳೆಯಿತು. ನಾವು ಈ ಭಾವನೆಗಳಲ್ಲಿ ತೇಲಿ ಹೋದ್ವಿ. ಸ್ವಲ್ಪ ಹೊತ್ತಿನ ನಂತರ ಎಲ್ಲವೂ ಶಾಂತವಾಯಿತು. ನಾವು ಮಲಗಿ ನಿದ್ರಿಸಿದೆವು. ಬೆಳಗ್ಗೆ ಇಬ್ಬರೂ ಎದ್ದೆವು. ಇಬ್ಬರೂ ತುಂಬಾ ಖುಷಿಯಾಗಿದ್ದವು. ಆದರೆ ರಾತ್ರಿ ನಡೆದದ್ದು ಸರಿಯಲ್ಲ ಎಂದು ನನಗೆ ಅನ್ನಿಸಿತು. ಆದ್ದರಿಂದ ನಾನು ಆಕೆಗೆ ಏನೂ ಹೇಳದೆ ಅಲ್ಲಿಂದ ಹೊರಟೆ. 1 ವಾರ ಕಳೆಯಿತು. ನನಗೆ ಆಕೆಯ ನೆನಪು ಬರ್ತಾ ಇತ್ತು. ನನಗೆ ನಾಚಿಕೆ ಆಗ್ತಾ ಇತ್ತು. ಆಕೆಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿದೆ. ಮುಂದಿನ ಭಾನುವಾರ ನಾನು ಆಕೆಯನ್ನು ಭೇಟಿಯಾಗಲು ಹೋದೆ. ಆಕೆ ಮನೆಯ ಮುಂದೆ ಕುಳಿತಿದ್ದಳು. ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟಳು. ಎಂದಿನಂತೆ ಚಹಾ ಕೊಟ್ಟಳು. ನಾನಾಕೆಗೆ, ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು ಎಂದೆ. ಆಕೆ ಹೇಳಿ ಎಂದಳು. ಆಗ ನಾನು, ನಮ್ಮ ನಡುವೆ ನಡೆದದ್ದು ನಡೆಯಬಾರದಿತ್ತು. ಆದರೆ ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ. ನೀನು ನನಗೆ ತುಂಬಾ ಇಷ್ಟ. ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದೆ. ಇದನ್ನು ಕೇಳಿ ಆಕೆ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಳು. ನಂತರ, ನನಗೆ ಮೊದಲೇ ಮದುವೆಯಾಗಿದೆ. ಮದುವೆಯಾದ ಹುಡುಗಿ ನಿನಗೆ ಸರಿ ಹೋಗುತ್ತಾ ಎಂದು ಕೇಳಿದಳು. ನಾನು ತಕ್ಷಣವೇ, ಯಾಕಿಲ್ಲ, ನಿನ್ನ ಮೇಲೆ ಪ್ರೀತಿಯಿದೆ, ಮದುವೆಯಾದರೇನು, ಈಗ ನಾವು ಒಟ್ಟಿಗೆ ಜೀವನ ನಡೆಸೋಣ ಎಂದೆ. ಇದನ್ನು ಕೇಳಿ ಆಕೆಯ ಕಣ್ಣಲ್ಲಿ ಆನಂದ ಭಾಷ್ಪಗಳು ಬಂದವು. ಆಕೆ ಒಪ್ಪಿಗೆ ಸೂಚಿಸಿದಳು. ಆಕೆ, ನನಗೂ ನೀವು ತುಂಬಾ ಇಷ್ಟ, ನಾವು ಒಟ್ಟಿಗೆ ಬಾಳೋಣ, ಪ್ರೀತಿಯಿಂದ ಸಂಸಾರ ಮಾಡೋಣ ಎಂದಳು. ನಂತರ ನಾನು ಆಕೆಯನ್ನು ನನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋದೆ. ನನ್ನ ಮನೆ ತೋರಿಸಿದೆ, ನನ್ನ ತಂದೆ ತಾಯಿಗೆ ಪರಿಚಯಿಸಿದೆ, ಮತ್ತೆ ಎಲ್ಲವನ್ನೂ ಹೇಳಿದೆ. ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ಬೇಸರವಾಯಿತು. ಆದರೆ ಆಕೆ ಒಳ್ಳೆಯವಳಾಗಿದ್ದರಿಂದ ಅವರು ಒಪ್ಪಿಕೊಂಡರು. ನಾವು ಅದ್ದೂರಿಯಾಗಿ ಮದುವೆಯಾದೆವು. ಮತ್ತೆ ಈಗ ನಾವು ಒಟ್ಟಿಗೆ ಸಂಸಾರ ನಡೆಸುತ್ತಿದ್ದೇವೆ. ನಮ್ಮ ಸಂಸಾರ ತುಂಬಾ ಸಂತೋಷವಾಗಿದೆ. ಈಗ ನಮಗೆ ಮುದ್ದಾದ ಗಂಡು ಮಗುವೂ ಇದೆ. ಈ ಕಥೆಯಿಂದ ನಾವು ಏನು ಕಲಿಯಬೇಕು ಎಂದರೆ,
ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಸರಿಯಾದ ವ್ಯಕ್ತಿಗಳು ತಪ್ಪಾದ ಸಮಯದಲ್ಲಿ ಸಿಗುತ್ತಾರೆ. ಆದರೆ ಆ ಭೇಟಿಯ ಸ್ವರೂಪ ಹೇಗಿರಬೇಕು ಎಂಬುದನ್ನ ನಾವೇ ನಿರ್ಧರಿಸಬೇಕು. ಸಮಾಜ ಏನು ಹೇಳುತ್ತದೆ ಎಂಬುದಕ್ಕಿಂತ ಆ ವ್ಯಕ್ತಿ ಹೇಗಿದ್ದಾರೆ ಎಂಬುದು ಮುಖ್ಯವಾಗುತ್ತದೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.